ಗಂಗಾವತಿಯ ಸಾಯಿನಗರ್ ಪ್ರದೇಶದಲ್ಲಿರುವ ಶ್ರೀ ಸಾಯಿಬಾಬಾ ದೇವಸ್ಥಾನದಲ್ಲಿ ಶ್ರೀ ಸಾಯಿನಾಮ ಕೋಟಿ ಲಿಖಿತ ಮಹಾಯಜ್ಞ ಜುಲೈ 29 ಗುರು ಪೂರ್ಣಿಮೆಯವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀ ಟಿ ರಾಮಕೃಷ್ಣರವರು ತಿಳಿಸಿದ್ದಾರೆ. ದೇವಸ್ಥಾನದ ಅರ್ಚಕರಾದ ವೆಂಕಟೇಶ್ ಜೋಶಿಯವರು ದೇವಸ್ಥಾನದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗೆಯೇ ಭಕ್ತರಾಗಿರುವ ಗೋಪಾಲಕೃಷ್ಣ ಹಾಗೂ ಅನಿಲ್ ಕುಮಾರ್ ಅವರು ಸಾಯಿ ನಾಮಕೋಟಿ ಲಿಖಿತ ಮಹಾಯಜ್ಞದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ. ಗಂಗಾವತಿ ತಾಲೂಕು, ಕೊಪ್ಪಳ ಜಿಲ್ಲೆ ಹಾಗೂ ಎಲ್ಲ ಗ್ರಾಮಗಳಲ್ಲಿರುವ ಭಕ್ತಾದಿಗಳು ಶ್ರೀ ಸಾಯಿ ನಾಮಕೋಟಿ ಲಿಖಿತ ಮಹಾಯಜ್ಞದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಅಧ್ಯಕ್ಷರಾಗಿರುವ ಟಿ ರಾಮಕೃಷ್ಣರವರು ಮನವಿ ಮಾಡಿದ್ದಾರೆ. ಸಾಯಿ ಭಕ್ತಾದಿಗಳಿಗೆ ನಮಸ್ಕಾರ. ಈ ಸಾಯಿಬಾಬಾ ಗುಡಿಯು 2000 ಇಸ್ವಿಯಲ್ಲಿ ಸ್ಥಾಪನೆಗೊಂಡಿತ್ತು. ಇದು ಸ್ಥಾಪಿಸಿದವರು ಸೌಜನ್ಯ ರಿಯಲ್ ಎಸ್ಟೇಟ್ ಅಂಥೇಳಿ ಸುಬ್ಬಾರಾವ್ ಅವರು, ಬಾಬುರಾವ್ ಅವರು ಮತ್ತು ಕಾಮೇಶ್ವರವರು ಎಲ್ಲರೂ ಕೂಡಿ ಈ ಗುಡಿಯನ್ನು ಸ್ಥಾಪನೆ ಮಾಡಿದರು. ಆವಾಗ ನಾವೆಲ್ಲರೂ ಈ ಗುಡಿಗೆ ಸಹಾಯ ಮಾಡಿ ಇದನ್ನು ಡೆವಲಪ್ ಮಾಡಲಿಕ್ಕೆ ನಾವೆಲ್ಲ ಮಾಡಿದ್ವಿ. ಅದಾದ ನಂತರ ಈ ಗುಡಿ ಚೆನ್ನಾಗೇ ನಡೀತಾ ಇದೆ. ಅವತ್ತಿಂದ ಭಕ್ತಾದಿಗಳು ಬರ್ತಾಯಿದ್ದಾರೆ, ಹೋಗ್ತಾಯಿದ್ದಾರೆ, ಎಲ್ಲರಿಗೂ ಒಳ್ಳೆಯದಾಗ್ತಾಯಿದೆ. ಆದರೆ ಒಂದು 8 ವರ್ಷದ ಕೆಳಗಿನಿಂದ ನಾವು ಇಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಹೆಚ್ಚಿಗೆ ಮಾಡಿ ಇಲ್ಲಿ ನಾವು ಈ ಗುಡಿ ಡೆವಲಪ್ಮೆಂಟ್ಗೆ ಭಾಳ ಎಲ್ಲರ ಭಕ್ತಾದಿಗಳ ಸಹಕಾರದಿಂದ ನಾವು ಡೆವಲಪ್ ಮಾಡ್ತಾಯಿದ್ದೀವಿ. ಈ 8 ವರ್ಷದಲ್ಲಿ ನಾವು ಪ್ರತಿ ಗುರುವಾರ ಎಲ್ಲರಿಗೂ ಮುಂಜಾನೆ ಪಾಯಸ, ಸಾಯಂಕಾಲ ಪುಳಿಯೋರ ಈ ಥರ ನಾವು ಪ್ರಸಾದ ವಿತರಣೆ ಮಾಡಿ ಎಲ್ಲರ ಭಕ್ತರಿಗೆ ಆಕರ್ಷಣೆ ಮಾಡಿದ್ದೀವಿ. ಮತ್ತು ಭಕ್ತಾದಿಗಳು ಈ ಗುಡಿಗೆ ಬಂದವರೆಲ್ಲರೂ ತಮ್ಮ ಕೋರಿಕೆಗಳನ್ನು ಭಾಳ ಮಂದಿ ಹೇಳ್ಕೊಂಡಿದ್ದಾರೆ. ಅವು ಎಲ್ಲ ನನಗೆ ತಿಳಿದ ಮಟ್ಟಿಗೆ 100ಕ್ಕೆ 100 ಅವರ ಕೋರಿಕೆಗಳು ನೆರವೇರಿದ ನಂತರ ನಾವು ಇದೇ ಪ್ರತಿ ವರ್ಷ ನಾವು 2 ದೊಡ್ಡ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ತೀವಿ. 2 ದೊಡ್ಡ ಕಾರ್ಯಕ್ರಮಗಳು ಏನಂದರೆ, ಒಂದು ವಾರ್ಷಿಕೋತ್ಸವ, ಇನ್ನೊಂದು ಗುರುಪೂರ್ಣಿಮೆ. ವಾರ್ಷಿಕೋತ್ಸವಕ್ಕೆ ಸುಮಾರು 4,000 ರಿಂದ 5,000 ಜನ ಬಂದು ಇಲ್ಲಿ ಪೂಜೆ ಪುರಸ್ಕಾರ ಎಲ್ಲ ಮಾಡಿ ಪ್ರಸಾದಗಳನ್ನು ತಗೊಂಡು ಹೋಗ್ತಿದ್ದಾರೆ. ಮತ್ತು ನಾವು ಗುರುಪೂರ್ಣಿಮೆಗೆ ಸುಮಾರು 10,000 ರಿಂದ 11,000 ಜನಕ್ಕೆ ನಾವಿಲ್ಲಿ ಎಲ್ಲ ಏರ್ಪಾಡುಗಳನ್ನು ಮಾಡಿ ಅವರಿಗೆ ನಾವು ಭಕ್ತರು ಎಲ್ಲರಿಗೂ ಈ ಗುಡಿಲಿಂದ ಒಳ್ಳೆಯದು ಆಗಲಿಕ್ಕೆ ಅಂತ ನಾವು ಬೇಡ್ಕೊಂಡು ಮತ್ತು ಅವರೂ ಒಂದು ಭಕ್ತಿಯಿಂದ ಬಂದು ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಹೀಗಾಗಿ ಒಂದು 8 ವರ್ಷದಿಂದಂತೂ ನಮ್ಮ ಸಾಯಿಬಾಬಾ ಗುಡಿ ಭಾಳ ವಿಜೃಂಭಣೆಯಿಂದ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಭಾಳ ಚೆನ್ನಾಗಿ ನಡೀತಾ ಇದೆ. ಈಗ ನಾವು ಒಂದು ಹೊಸ ಕಾನ್ಸೆಪ್ಟ್ ಏನು ಮಾಡಿದ್ವಿ ಅಂದರೆ, ಈ ಲೋಕ ಕಲ್ಯಾಣಕ್ಕಾಗಲಿ ಮತ್ತು ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಅಂಥೇಳಿ ಒಂದು ಉದ್ದೇಶದಿಂದ ನಾವು ಒಂದು ಹೊಸ ಕಾರ್ಯಕ್ರಮ ಏನಂದರೆ, ಶ್ರೀ ಸಾಯಿನಾಮ ಕೋಟಿ ಲಿಖಿತ ಮಹಾಯಜ್ಞ ಅಂಥೇಳಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಮೇನ್ ಉದ್ದೇಶ ಏನಂದರೆ, ನಾವು ವಾರ್ಷಿಕೋತ್ಸವ ಮಾರ್ಚ್ 5ನೇ ತಾರೀಕಿನಿಂದ ಗುರುಪೂರ್ಣಿಮೆ ಜುಲೈ 29ರವರೆಗೆ ನಾವು 1 ಕೋಟಿ ನಾಮಗಳನ್ನು ಬರೆದು ಅದನ್ನು ನಾವು ಗುರುಪೂರ್ಣಿಮೆ ದಿವಸ ಸಾಯಿಬಾಬಾಗೆ ಅರ್ಪಣೆ ಮಾಡಬೇಕಂತ ಒಂದು ತೀರ್ಮಾನದಿಂದ ಈ ಯಜ್ಞವನ್ನು ಸ್ಟಾರ್ಟ್ ಮಾಡಿದ್ವಿ. ಈ ಯಜ್ಞದ ಕಾರ್ಯಕ್ರಮ ಇಷ್ಟೇ. ನಾವು ಒಂದೊಂದು ಪಾಂಪ್ಲೆಟ್ ಅವ್ರಿಗೆ ಕೊಡ್ತೀವಿ. ಇದರಲ್ಲಿ 108 ಸಾಯಿನಾಮ ಕೋಟಿ ಬರಲಿಕ್ಕೆ ಇರ್ತದೆ. ಇಂಥ ಒಂದು ಪಾಂಪ್ಲೆಟ್ ತೊಗೋಬೇಕಾದ್ರೆ ಪ್ರತಿಯೊಬ್ಬರು ಒಂದು 2 ರೂಪಾಯಿಗಳನ್ನು ಸಲ್ಲಿಸಬೇಕು. 2 ರೂಪಾಯಿ ಸಲ್ಲಿಸಿ ಈ 2 ರೂಪಾಯಿದಲ್ಲಿ ಇದನ್ನು ಫಿಲಪ್ ಮಾಡಿ ಇದನ್ನು ತಂದು ಈ ಡಿಬ್ಬಿಯಲ್ಲಿ ಹಾಕಬೇಕು. ಇದೇ ಥರ ನಾವು 1 ಕೋಟಿ ನಾಮಗಳನ್ನು ಮಾಡಿಸ್ಬೇಕು ಭಕ್ತಾದಿಗಳಿಗೆ ಒಳ್ಳೆಯದು ಆಗಬೇಕನ್ನೋ ಉದ್ದೇಶದಿಂದ ಇದನ್ನು ಮಾಡ್ತಾಯಿದ್ದೀವಿ. ಈಗಾಗಲೇ ಸುಮಾರು ನನಗೆ ತಿಳಿದ ಮಟ್ಟಿಗೆ ಒಂದು 50,000 ರಿಂದ 60,000 ಈ 10 ದಿವಸದಲ್ಲೇ ಆಗಿದೆ. ಇದೇ ಥರ ದಿವಸ ಡೈಲಿ ನಮ್ಮ ಭಕ್ತಾದಿಗಳು ಬರ್ತಿದ್ದಾರೆ. ಬಂದು ಇದನ್ನು ತೊಗೊಂಡೋಗಿ ಇದನ್ನು ಫಿಲಪ್ ಮಾಡಿ ತಂದು ಇದರಲ್ಲಿ ಹಾಕ್ತಿದ್ದಾರೆ. ಇದನ್ನು ನಾವೇನು ಮಾಡ್ತೀವಿ ಅಂದರೆ, ಜುಲೈ 29 ಗುರುಪೂರ್ಣಿಮೆ ದಿವಸ ಎಲ್ಲ ಈ ಪಾಂಪ್ಲೆಟ್ಗಳನ್ನು ಸಾಯಿನಾಮ ಕೋಟಿ ನಾಮಗಳನ್ನು ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ಎಲ್ಲ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ, ಅಷ್ಟೈಶ್ವರ್ಯ ಮತ್ತು ಆರೋಗ್ಯ ಎಲ್ಲ ಕೊಡಲಿ ಅಂಥೇಳಿ ನಾವು ದೇವ್ರನ್ನ ಬೇಡ್ಕೊಂಡು ಒಂದು ಪೂಜೆ ಮಾಡಿಸಿ
ಈ ದೇವರಿಗೆ ಸಮರ್ಪಣೆ ಮಾಡಬೇಕಂತ ನಮ್ಮ ಉದ್ದೇಶ ಇದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು. ಸಹಕಾರ ಕೊಟ್ಟು ತಮ್ಮ ಅನಿಸಿಕೆಗಳನ್ನು, ತಮ್ಮ ಕೋರಿಕೆಗಳನ್ನು ತೀರಿಸ್ಕೋಬೇಕಂತೇಳಿ ನಾನು ಆ ದೇವರನ್ನು ಪ್ರಾರ್ಥಿಸ್ತಿದ್ದೇನೆ. ನನಗೆ ಈ ಗುಡಿಯಲ್ಲಿ ಇನ್ನೊಂದು ಹೇಳಬೇಕಾದ್ರೆ, ನಮಗೆ 20 ವರ್ಷದಿಂದ ನಮ್ಮ ಈ ಗುಡಿಗೆ ಅರ್ಚಕರಾಗಿ ಸೇವೆ ಸಲ್ಲಿಸುತ್ತಿದ್ದ ವೆಂಕಟೇಶ್ ಜೋಶಿ ಅವರಿಗೆ ನಾನು ಮರೀಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅವರು ನಿಜವಾಗ್ಲೂ ಈ ಗುಡಿಗೆ ಅವರು ಭಾಳ ಸೇವೆ ಸಲ್ಲಿಸ್ತಿದ್ದಾರೆ. ಮತ್ತು ಇವರು ಒಂದು ದಿವಸ ಎಲ್ಲನೋ ಊರಿಗೆ ಹೋದರೆ ಅವತ್ತು ಏನೋ ಒಂದು ಕೊರತೆ ಇಲ್ಲಿ ಆಗ್ತಾಯಿದೆ ಅನ್ನೋ ಉದ್ದೇಶ ಕಾಣ್ತಾಯಿದೆ. ಅಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಇವರಲ್ಲದೆ ಭಕ್ತಾದಿಗಳಲ್ಲಿ ಬಹಳ ಇಲ್ಲಿ ಕಮಿಟಿದಲ್ಲಿ ಏನೋ ಜನ ಇದ್ದಾರಲ್ಲ, ಸುರೇಶ್ ಅವರಾಗಲಿ, ಕಿರಣ್ ಅವರಾಗಲಿ, ಕಲಿಕಮೂರ್ತಿ ಅವರಾಗಲಿ, ಅಥವಾ ಶಿವಪ್ಪ ಅವರಾಗಲಿ, ಅಥವಾ ಇನ್ನೂ ಹೆಸರು ಹೇಳಬೇಕಾದ್ರೆ ಜೋಶಿ ಅವರು, ಇದು ನಮ್ಮ ಪ್ರಹ್ಲಾದ್ ಅವರಾಗಲಿ, ವೆಂಕಟೇಶ್ ಅವರಾಗಲಿ, ಆಮೇಲೆ ಶೆಟ್ಟಿ ಮಾಸ್ಟರ್ ಆಗಲಿ, ರಾಮಾಂಜನೇಯಲವರಾಗಲಿ, ಈ ಥರ ಭಾಳ ಜನ, ಇನ್ನೂ ಕೆಲವು ಮಂದಿಗೆ ಮರ್ತಿರ್ಬೋದು ಸ್ವಲ್ಪ ಎಷ್ಟೋ ಜನ ಇವರೆಲ್ಲರೂ ಬಂದು ಈ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಈ ಗುಡಿ ನಿಮ್ಮೆಲ್ಲರ ಸಹಕಾರದಿಂದ ಇನ್ನೂ ಅಭಿವೃದ್ಧಿ ಆಗಬೇಕು, ಇನ್ನೂ ಚೆನ್ನಾಗಿ ನಡಿಬೇಕು. ಮತ್ತು ಎಲ್ಲ ಭಕ್ತಾದಿಗಳಿಗೂ ತಮ್ಮ ಕೋರಿಕೆಗಳನ್ನು ಈಡೇರಿಸಬೇಕು ಮತ್ತು ತಮಗೆ ಒಳ್ಳೆಯ ಅಷ್ಟೈಶ್ವರ್ಯ ಕೊಟ್ಟು, ಆರೋಗ್ಯ ಕೊಟ್ಟು, ದೇವರು ಒಳ್ಳೇದು ಮಾಡಿ ಅಂತೇಳಿ ನನ್ನ ಎರಡು ಮಾತು. ಲಿಖಿತ ಮಹಾಯಜ್ಞ ಸ್ಟಾರ್ಟ್ ಮಾಡಲಿಕ್ಕೆ ನಮಗೆ ಪ್ರೇರಣೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಶ್ರೀ ಗೋಪಾಲ್ ಕೃಷ್ಣ ಮತ್ತು ಅವರ ಟೀಮಿಗೆ ನಾನು ನಿಜವಾಗಲೂ ಚಿರಋಣಿ. ಯಾಕಂದರೆ ಅವರಿಂದನೇ ನಾವು ಈ ಕಾರ್ಯಕ್ರಮವನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ಅವರೇ ಆ್ಯಕ್ಚುಲು ಇವತ್ತಿನವರೆಗೆ ಅದಕ್ಕಾದ ಖರ್ಚು ವೆಚ್ಚ ಮತ್ತು ಅದರ ಪ್ಲ್ಯಾನಿಂಗು ಎಲ್ಲ ಟೋಟಲ್ ಕೊಟ್ಟವರು ಶ್ರೀ ಗೋಪಾಲ್ ಕೃಷ್ಣ ಮತ್ತು ಅವರ ಟೀಮ್ನವರು. ಅವರೆಲ್ಲರಿಗೂ ನಾನು ಭಾಳ ಧನ್ಯವಾದಗಳು ಹೇಳ್ತೇನೆ. ಅನಿಲ್ ಅವರು ಮತ್ತು ಅವರ ಸಂಗಡಿಗರು ಎಲ್ಲರೂ ನಿಜವಾಗ್ಲೂ ಅವರು ಭಕ್ತಿ, ಅವ್ರ ಸೇವೆಗೆ ನಾನು ನಿಜವಾಗ್ಲೂ 100 ಸಲ ನಾನು ಅವರಿಗೆ ಥ್ಯಾಂಕ್ಸ್ ಹೇಳಿದ್ರು ಭಾಳ ಕಡಿಮೆನೇ. ಅವರಿಗೆ ಭಾಳ ಚಿರಋಣಿ ಆಗಿರ್ತೀನಿ. ಅವ್ರಿಗೆ ದೇವರು ಒಳ್ಳೆಯ ಆರೋಗ್ಯ ಕೊಟ್ಟು, ಐಶ್ವರ್ಯ ಕೊಟ್ಟು ಚೆನ್ನಾಗಿಲ್ಲ అంతేಳಿ ఆ దేవుని ప్రార్థిస్తాను. గంగావతి ప్రజలకి ముఖ్యంగా చుట్టుపక్కల ఉన్న వాళ్ళందరికీ మా విన్నపం ఏమనగా, టెంపుల్ మన షిరిడి సాయిబాబా గారి టెంపుల్ గంగావతిలో ఉందని, ఆనగుంది రోడ్లో ఉందని ప్రతి ఒక్కరికి తెలుసు. కానీ అదే 26th యానివర్సరీ అంటే టెంపుల్ యానివర్సరీ టైంలో ఈ యొక్క మహాయజ్ఞాన్ని స్టార్ట్ చేయడం జరిగింది. కావున అందరూ సాయి భక్తులు కానీ అందరూ గంగావతి ప్రజలు వచ్చి ఈ యొక్క యజ్ఞాన్ని సక్సెస్ చేయాలని మా యొక్క విన్నపం. మేము ఈ సాయినామ కోటి లిఖిత మహాయజ్ఞాన్ని ఈ గుడి యొక్క 26ನೇ వార్షికోత్సవం 26th యానివర్సరీ రోజున స్టార్ట్ చేశాము. ఇది 29/7/2026 గురు పౌర్ణమి వరకు ఆల్మోస్ట్ 3 months పైన కంటిన్యూ చేస్తున్నాము. ఈ 3 monthsలో ఈ భక్తులందరూ ఈ మహాయజ్ఞంలో పాల్గొని, ఈ సాయినామ కోటి లిఖిత మహాయజ్ఞంలో పాల్గొని, ఈ పాంప్లెట్లో 108 సాయినామ కోటి రాయడానికి వీలుంది. ఈ పాంప్లెట్ తీసుకొని భక్తులందరూ ఈ సాయినామాన్ని లిఖించి దేవస్థానంలో స్థాపించినటువంటి ఈ గురుస్థాన్లో వాళ్ళ కోరికలు ఏమైతే ఉన్నాయో అవి మనసులో ధ్యానించుకొని ఈ గురుస్థాన్లో సమర్పించాలని, ఈ మహాయజ్ఞంలో అందరూ పాల్గొని బాబావారి కృపకి ಪಾತ್ರರು ಅవ్వాలని ಕೋರ್ಕೊಂಡಾಗ. ಓಂ ಸಾಯಿ. ಗಂಗಾವತಿ ನಗರದ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಶ್ರೀ ಸಾಯಿನಾಮಕೋಟಿ ಲಿಖಿತ ಮಹಾಯಜ್ಞವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಏಕೆ ಪ್ರಾರಂಭ ಮಾಡಿದ್ದೀವಿ ಅಂದರೆ, ಗಂಗಾವತಿ ಜನರ ಸುತ್ತಮುತ್ತಲ ಇರ್ತಕ್ಕಂಥ ಎಲ್ಲ ಹಳ್ಳಿಗಳು, ನಗರವಾಗಿರ್ಬೋದು, ಎಲ್ಲ ಭಕ್ತಾದಿಗಳ ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ಸಾಯಿ ಭಕ್ತರ ಆರೋಗ್ಯ ಮತ್ತು ಸಂಪತ್ತಿಗಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ದೇವಸ್ಥಾನದಲ್ಲಿ ಶ್ರೀ ಬಾಬಾ ಅವರ ಸಾಯಿಕೋಟಿ ಲಿಖಿತ ಮಹಾಯಜ್ಞವನ್ನು ಹಮ್ಮಿಕೊಂಡು ಪ್ರತಿಯೊಂದು ಕಾರ್ಡಿನಲ್ಲಿ 108 ನಾಮಾವಳಿ ಹಿಡಿತವೆ. ಎಲ್ಲ ಭಕ್ತಾದಿಗಳು ಗುರುವಾರ ಬರ್ತಾ ಇದ್ದೀರಿ, ಭಾಳ ಸಂತೋಷ. ಗುರುವಾರ ಬಂದಿರ್ತಕ್ಕಂಥ ಭಕ್ತಾದಿಗಳೆಲ್ಲರೂ ಬಂದು ಈ ಒಂದು ಕಾರ್ಡನ್ನು ತೆಗೆದುಕೊಂಡು
ಒಂದು ಕಾರ್ಡಿಗೆ 2 ರೂಪಾಯಿಯನ್ನು ಮಾಡಿದ್ದೇವೆ. ಒಂದು ಕಾರ್ಡನ್ನು ತೆಗೆದುಕೊಂಡು ಎಲ್ಲ ಭಕ್ತಾದಿಗಳು, ಮಕ್ಕಳು ಎಲ್ಲರಾಗಿರ್ಬೋದು, ಹಿರಿಯರಾಗಿರ್ಬೋದು, ದೊಡ್ಡರಾಗಿರ್ಬೋದು, ಸಣ್ಣರಾಗಿರ್ಬೋದು, ಎಲ್ಲ ಭಕ್ತಾದಿಗಳು ಪ್ರತಿದಿನ ಒಂದು ಕಾರ್ಡ್ ಬರೆದ್ರೆ ಸಾಕು. ಪ್ರತಿನಿತ್ಯ ಒಂದು ಕಾರ್ಡ್ ಬರೆದ್ರೆ ಸಾಕು, ನಿಮ್ಗೆ ಎಲ್ಲ ಆಸೆಗಳು ಈಡೇರುತ್ತವೆ. ಈ ಒಂದು ಕಾರ್ಯಕ್ರಮದ ಎಲ್ಲ ಭಕ್ತಾದಿಗಳು ಬಂದು ಕಾರ್ಡನ್ನೇ ತೆಗೆದುಕೊಂಡು ಅದರಲ್ಲಿ ಬರೆದು ಅವನ್ನು ನಮ್ಮ ದೇವಸ್ಥಾನಕ್ಕೆ ಮತ್ತೆ ಸಮರ್ಪಣೆ ಮಾಡಿದರೆ ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತವೆ. ಅದಕ್ಕೆ ಬೇರೆ ಮಾತಿಲ್ಲ. ನಮ್ಮ ಬಾಬರು ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡಿ ನಿಮಗೆ ಏನು ಬೇಕು ಏನು ಬೇಡ ಎಲ್ಲವನ್ನು ನಿವಾರಿಸ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಬಂದು ಕಾರ್ಡನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಭಕ್ತರು, ಫ್ರೆಂಡ್ಸು ಯಾರಾದರೂ ಎಲ್ಲರಿಗೂ ಒಂದೊಂದು ಕಾರ್ಡ್ ಕೊಡ್ರಿ. ಪ್ರತಿನಿತ್ಯ ಒಂದು ಕಾರ್ಡ್ ಬರಲಿಕ್ಕೆ ಹೇಳ್ರಿ. ಆ ಕಾರ್ಡನ್ನು ಸಂಪೂರ್ಣವಾಗಿ ತಂದು ಇಲ್ಲೊಂದು ಬಾಕ್ಸ್ ಮಾಡಿದ್ದಾರೆ. ಆ ಬಾಕ್ಸನ್ನು ಹಾಕಿದರೆ ನಮ್ಮ ಕೆಲಸ ಅಲ್ಲಿಗೆ ಮುಗಿತು. ದಯವಿಟ್ಟು ಈ ಕಾರ್ಯಕ್ರಮವನ್ನು ಸಮರ್ಪಕವಾಗಿ ಮಾಡಿಕೊಡ್ಬೇಕಂತ ಎಲ್ಲ ಭಕ್ತಾದಿಗಳಲ್ಲಿ ಪ್ರಾರ್ಥನೆ.